ಕರಾವಳಿ ಜನರ ನಂಬಿಕೆ ಅಸ್ಮಿತೆ ವೇದಿಕೆಯಲ್ಲಿ ಇದನ್ನ ಪ್ರದರ್ಶನ ಮಾಡುವ ಕಲೆಯಲ್ಲ, ಆದರೆ ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡೋಕೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ. ಇದು ಸಹಜವಾಗಿಯೇ ಕರಾವಳಿಯಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡ ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸ್ತಾರೆ, ಭಯ ಭಕ್ತಿಯಿಂದ ಆರಾಧಿಸ್ತಾರೆ. ಆದರೆ ನಮ್ಮ ದೈವಗಳಿಗೆ ಯಾರಾದರೂ ಅವಮಾನವಾದರೆ ಸಿಡಿದೇಳುತ್ತಾರೆ. ಕಾಂಗ್ರೆಸ್ ಸರ್ಕಾರದಿಂದ ದೈವಾರಾಧನೆಗೆ ಅವಮಾನ. ಕರಾವಳಿ ಜನರನ್ನ ಕೆರಳಿಸಿದ ಸರ್ಕಾರದ ಸುತ್ತೋಲೆ. ಕಾಂಗ್ರೆಸ್ ಸರ್ಕಾರದ ಆ ಒಂದು ಸುತ್ತೋಲೆ ಕರಾವಳಿ ಜನರನ್ನ ಕೆರಳಿಸಿಬಿಟ್ಟಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವಂತೆ ಮಾಡಿದೆ. ಅಷ್ಟಕ್ಕೂ ಸರ್ಕಾರ ಹೊರಡಿಸಿದ ಆ ಸುತ್ತೋಲೆ ಏನು ಅಂತಾನೆ ತೋರಿಸ್ತೀವಿ ನೋಡಿ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಬೊಂಬೆಯಾಟ, ಕೋಲಾಟ ಸೇರಿದಂತೆ ಭೂತಾರಾಧನೆಯನ್ನು ಸೇರಿಸಿದೆ. ಇದು ಜನರ ಕೆಂಗಣ್ಣಿಗೆ ಕಾರಣವಾಗಿದೆ. ವೇದಿಕೆ ಮೇಲೆ ಭೂತಾರಾಧನೆ ಪ್ರದರ್ಶನದಿಂದ ದೈವಾರಾಧನೆಗೆ ಅಪಪ್ರಚಾರ ಆಗುತ್ತಂತೆ. ಇದರಿಂದ ತುಳುನಾಡಿನ ಜನರ ನಂಬಿಕೆಗೆ ಘಾಸಿ ಆಗುತ್ತೆ. ಹೀಗಾಗಿ ಮನೋರಂಜನಾ ಕಲೆಗಳ ಪಟ್ಟಿಯಿಂದ ದೈವಾರಾಧನೆಯನ್ನ ಕೈ ಬಿಡಬೇಕೆಂದು ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದ್ದಾರೆ. ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನು ಸೇರಿಸಿಕೊಂಡು ಕೊಟ್ಟಂಥ ಆದೇಶವನ್ನು ನಾನು ಖಂಡಿಸ್ತಾ ಇದ್ದೇನೆ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನು ಶಾಲಾ ಮಕ್ಕಳಿಗೆ ಪರಿಚಯಿಸಿಕೊಡಿಸುವಂಥ ದೃಷ್ಟಿಯಲ್ಲಿ ಶಾಲಾ ರಂಗೋತ್ಸವ ಅಂತೇಳುವಂಥ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ, ರಾಜ್ಯದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಕೇವಲ ಶಾಸಕರಷ್ಟೇ ಅಲ್ಲ, ಸರ್ಕಾರದ ನಡೆಗೆ ತುಳುನಾಡಿನ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಸುತ್ತೋಲೆಯನ್ನ ಸರಿಪಡಿಸದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. 24 ಮತ್ತು 25ನೇ ಸಾಲಿನ ರಂಗೋತ್ಸವ ಇದು ಶಿಕ್ಷಣ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ರಂಗೋತ್ಸವ ಹೇಳಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ಯಾಕೆ ಹೇಳಿದರೆ ಕಳೆದ ವರ್ಷ ಇದೇ ರೀತಿಯಲ್ಲಿ ಒಂದು ಸರ್ಕ್ಯುಲರ್ ಎಲ್ಲ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುತ್ತಾರೆ ಕಾಲೇಜುಗಳಲ್ಲಿ. ಅದರಲ್ಲಿ ದೈವಾರಾಧನೆ ಮತ್ತು ಭೂತಾರಾಧನೆ ಅನ್ನೋದನ್ನು ಸೇರಿಸಿಕೊಂಡಿದ್ದರು. ಅದನ್ನು ಮಾನ್ಯ ಸುನಿಲ್ ಕುಮಾರ್ ಅವರು ಪ್ರಶ್ನಿಸಿದ್ರು. ಮಧು ಬಂಗಾರಪರಲ್ಲಿ ಪ್ರಶ್ನಿಸಿರುವಾಗ ಕಳೆದ ವರ್ಷ ನಾವು ತೆಗಿತೇವೆ ಅಂತ ಮಾತು ಕೊಟ್ಟು ಅದನ್ನು ತೆಗೆದಿದ್ದಾರೆ. ಆದರೆ ಈ ವರ್ಷ ಪುನಃ ಅದನ್ನು ಪುನರಪಿ ಹಾಕಿರುತ್ತಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಿದೆ. ತುಳು ಹೋರಾಟಗಾರರ ಈ ಎಚ್ಚರಿಕೆಗೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜಾ ಜೊತೆ ದಿನೇಶ್ ಕಾಶಿಪಟ್ಟ. ಕರಾವಳಿ ಜನರ ನಂಬಿಕೆ ಅಸ್ಮಿತೆ ವೇದಿಕೆಯಲ್ಲಿ ಇದನ್ನ ಪ್ರದರ್ಶನ ಮಾಡುವ ಕಲೆಯಲ್ಲ, ಆದರೆ ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡೋಕೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ. ಇದು ಸಹಜವಾಗಿಯೇ ಕರಾವಳಿಯಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡ ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸ್ತಾರೆ, ಭಯ ಭಕ್ತಿಯಿಂದ ಆರಾಧಿಸ್ತಾರೆ. ಆದರೆ ನಮ್ಮ ದೈವಗಳಿಗೆ ಯಾರಾದರೂ ಅವಮಾನವಾದರೆ ಸಿಡಿದೇಳುತ್ತಾರೆ. ಕಾಂಗ್ರೆಸ್ ಸರ್ಕಾರದಿಂದ ದೈವಾರಾಧನೆಗೆ ಅವಮಾನ. ಕರಾವಳಿ ಜನರನ್ನ ಕೆರಳಿಸಿದ ಸರ್ಕಾರದ ಸುತ್ತೋಲೆ. ಕಾಂಗ್ರೆಸ್ ಸರ್ಕಾರದ ಆ ಒಂದು ಸುತ್ತೋಲೆ ಕರಾವಳಿ ಜನರನ್ನ ಕೆರಳಿಸಿಬಿಟ್ಟಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವಂತೆ ಮಾಡಿದೆ. ಅಷ್ಟಕ್ಕೂ ಸರ್ಕಾರ ಹೊರಡಿಸಿದ ಆ ಸುತ್ತೋಲೆ ಏನು ಅಂತಾನೆ ತೋರಿಸ್ತೀವಿ ನೋಡಿ.
ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಬೊಂಬೆಯಾಟ, ಕೋಲಾಟ ಸೇರಿದಂತೆ ಭೂತಾರಾಧನೆಯನ್ನು ಸೇರಿಸಿದೆ. ಇದು ಜನರ ಕೆಂಗಣ್ಣಿಗೆ ಕಾರಣವಾಗಿದೆ. ವೇದಿಕೆ ಮೇಲೆ ಭೂತಾರಾಧನೆ ಪ್ರದರ್ಶನದಿಂದ ದೈವಾರಾಧನೆಗೆ ಅಪಪ್ರಚಾರ ಆಗುತ್ತಂತೆ. ಇದರಿಂದ ತುಳುನಾಡಿನ ಜನರ ನಂಬಿಕೆಗೆ ಘಾಸಿ ಆಗುತ್ತೆ. ಹೀಗಾಗಿ ಮನೋರಂಜನಾ ಕಲೆಗಳ ಪಟ್ಟಿಯಿಂದ ದೈವಾರಾಧನೆಯನ್ನ ಕೈ ಬಿಡಬೇಕೆಂದು ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದ್ದಾರೆ. ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನು ಸೇರಿಸ್ಕೊಂಡು ಕೊಟ್ಟಂಥ ಆದೇಶವನ್ನು ನಾನು ಖಂಡಿಸ್ತಾ ಇದ್ದೇನೆ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನು ಶಾಲಾ ಮಕ್ಕಳಿಗೆ ಪರಿಚಯಿಸಿಕೊಡಿಸುವಂಥ ದೃಷ್ಟಿಯಲ್ಲಿ ಶಾಲಾ ರಂಗೋತ್ಸವ ಅಂತೇಳುವಂಥ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ, ರಾಜ್ಯದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಕೇವಲ ಶಾಸಕರಷ್ಟೇ ಅಲ್ಲ, ಸರ್ಕಾರದ ನಡೆಗೆ ತುಳುನಾಡಿನ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಸುತ್ತೋಲೆಯನ್ನ ಸರಿಪಡಿಸದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. 24 ಮತ್ತು 25ನೇ ಸಾಲಿನ ರಂಗೋತ್ಸವ ಇದು ಶಿಕ್ಷಣ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ರಂಗೋತ್ಸವ ಹೇಳಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ಯಾಕೆ ಹೇಳಿದರೆ ಕಳೆದ ವರ್ಷ ಇದೇ ರೀತಿಯಲ್ಲಿ ಒಂದು ಸರ್ಕ್ಯುಲರ್ ಎಲ್ಲ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುತ್ತಾರೆ ಕಾಲೇಜುಗಳಲ್ಲಿ. ಅದರಲ್ಲಿ ದೈವಾರಾಧನೆ ಮತ್ತು ಭೂತಾರಾಧನೆ ಅನ್ನೋದನ್ನು ಸೇರಿಸಿಕೊಂಡಿದ್ದರು. ಅದನ್ನು ಮಾನ್ಯ ಸುನಿಲ್ ಕುಮಾರ್ ಅವರು ಪ್ರಶ್ನಿಸಿದ್ರು. ಮಧು ಬಂಗಾರಪರಲ್ಲಿ ಪ್ರಶ್ನಿಸಿರುವಾಗ ಕಳೆದ ವರ್ಷ ನಾವು ತೆಗಿತೇವೆ ಅಂತ ಮಾತು ಕೊಟ್ಟು ಅದನ್ನು ತೆಗೆದಿದ್ದಾರೆ. ಆದರೆ ಈ ವರ್ಷ ಪುನಃ ಅದನ್ನು ಪುನರಪಿ ಹಾಕಿರುತ್ತಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಿದೆ. ತುಳು ಹೋರಾಟಗಾರರ ಈ ಎಚ್ಚರಿಕೆಗೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಜಾ ಜೊತೆ ದಿನೇಶ್ ಕಾಶಿಪಟ್ಟ. ಕರಾವಳಿ ಜನರ ನಂಬಿಕೆ, ಅಸ್ಮಿತೆ. ವೇದಿಕೆಯಲ್ಲಿ ಇದನ್ನ ಪ್ರದರ್ಶನ ಮಾಡುವ ಕಲೆಯಲ್ಲ, ಆದರೆ ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡೋಕೆ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ. ಇದು ಸಹಜವಾಗಿಯೇ ಕರಾವಳಿಯಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡ ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸ್ತಾರೆ, ಭಯ ಭಕ್ತಿಯಿಂದ ಆರಾಧಿಸ್ತಾರೆ. ಆದರೆ ನಮ್ಮ ದೈವಗಳಿಗೆ ಯಾರಾದರೂ ಅವಮಾನವಾದರೆ ಸಿಡಿದೇಳುತ್ತಾರೆ. ಕಾಂಗ್ರೆಸ್ ಸರ್ಕಾರದಿಂದ ದೈವಾರಾಧನೆಗೆ ಅವಮಾನ. ಕರಾವಳಿ ಜನರನ್ನ ಕೆರಳಿಸಿದ ಸರ್ಕಾರದ ಸುತ್ತೋಲೆ. ಕಾಂಗ್ರೆಸ್ ಸರ್ಕಾರದ ಆ ಒಂದು ಸುತ್ತೋಲೆ ಕರಾವಳಿ ಜನರನ್ನ ಕೆರಳಿಸಿಬಿಟ್ಟಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುವಂತೆ ಮಾಡಿದೆ. ಅಷ್ಟಕ್ಕೂ ಸರ್ಕಾರ ಹೊರಡಿಸಿದ ಆ ಸುತ್ತೋಲೆ ಏನು ಅಂತಾನೆ ತೋರಿಸ್ತೀವಿ ನೋಡಿ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಬೊಂಬೆಯಾಟ, ಕೋಲಾಟ ಸೇರಿದಂತೆ ಭೂತಾರಾಧನೆಯನ್ನು ಸೇರಿಸಿದೆ. ಇದು ಜನರ ಕೆಂಗಣ್ಣಿಗೆ ಕಾರಣವಾಗಿದೆ. ವೇದಿಕೆ ಮೇಲೆ ಭೂತಾರಾಧನೆ ಪ್ರದರ್ಶನದಿಂದ ದೈವಾರಾಧನೆಗೆ ಅಪಪ್ರಚಾರ ಆಗುತ್ತಂತೆ. ಇದರಿಂದ ತುಳುನಾಡಿನ ಜನರ ನಂಬಿಕೆಗೆ ಘಾಸಿ ಆಗುತ್ತೆ. ಹೀಗಾಗಿ ಮನೋರಂಜನಾ ಕಲೆಗಳ ಪಟ್ಟಿಯಿಂದ ದೈವಾರಾಧನೆಯನ್ನ ಕೈ ಬಿಡಬೇಕೆಂದು ಶಾಸಕ ವೇದವ್ಯಾಸ ಕಾಮತ್ ಆಗ್ರಹಿಸಿದ್ದಾರೆ. ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನು ಸೇರಿಸ್ಕೊಂಡು ಕೊಟ್ಟಂಥ ಆದೇಶವನ್ನು ನಾನು ಖಂಡಿಸ್ತಾ ಇದ್ದೇನೆ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಯನ್ನು ಶಾಲಾ ಮಕ್ಕಳಿಗೆ ಪರಿಚಯಿಸಿಕೊಡಿಸುವಂಥ ದೃಷ್ಟಿಯಲ್ಲಿ ಶಾಲಾ ರಂಗೋತ್ಸವ ಅಂತೇಳುವಂಥ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ, ರಾಜ್ಯದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ.
ಕೇವಲ ಶಾಸಕರಷ್ಟೇ ಅಲ್ಲ, ಸರ್ಕಾರದ ನಡೆಗೆ ತುಳುನಾಡಿನ ಹೋರಾಟಗಾರರು ಆಕ್ರೋಶ ಹೊರಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಸುತ್ತೋಲೆಯನ್ನ ಸರಿಪಡಿಸದಿದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. 24 ಮತ್ತು 25ನೇ ಸಾಲಿನ ರಂಗೋತ್ಸವ ಇದು ಶಿಕ್ಷಣ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. ಇದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ರಂಗೋತ್ಸವ ಹೇಳಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ಈ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ಯಾಕೆ ಹೇಳಿದರೆ ಕಳೆದ ವರ್ಷ ಇದೇ ರೀತಿಯಲ್ಲಿ ಒಂದು ಸರ್ಕ್ಯುಲರ್ ಎಲ್ಲ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುತ್ತಾರೆ ಕಾಲೇಜುಗಳಲ್ಲಿ. ಅದರಲ್ಲಿ ದೈವಾರಾಧನೆ ಮತ್ತು ಭೂತಾರಾಧನೆ ಅನ್ನೋದನ್ನು ಸೇರಿಸಿಕೊಂಡಿದ್ದರು. ಅದನ್ನು ಮಾನ್ಯ ಸುನಿಲ್ ಕುಮಾರ್ ಅವರು ಪ್ರಶ್ನಿಸಿದ್ರು. ಮಧು ಬಂಗಾರಪರಲ್ಲಿ ಪ್ರಶ್ನಿಸಿರುವಾಗ ಕಳೆದ ವರ್ಷ ನಾವು ತೆಗಿತೇವೆ ಅಂತ ಮಾತು ಕೊಟ್ಟು ಅದನ್ನು ತೆಗೆದಿದ್ದಾರೆ. ಆದರೆ ಈ ವರ್ಷ ಪುನಃ ಅದನ್ನು ಪುನರಪಿ ಹಾಕಿರುತ್ತಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಿದೆ. ತುಳು ಹೋರಾಟಗಾರರ ಈ ಎಚ್ಚರಿಕೆಗೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮ್ರಾ